ಶಿಡ್ಲಘಟ್ಟ ನಗರಸಭೆಯಲ್ಲಿ ಈ ಖಾತಾ ಸಭೆ ದಲ್ಲಾಳಿಗಳಿಗೆ ಅವಕಾಶ ಕೊಡದಂತೆ ಶಾಸಕರ ಎಚ್ಚರಿಕೆ. ಶಿಡ್ಲಘಟ್ಟ ನಗರದಲ್ಲಿ ನಿಮ್ಮ ಸರ್ವೆ ಪ್ರಕಾರ 6600, ಆದರೆ ನನ್ನ ಪ್ರಕಾರ 7600 ಅನಧಿಕೃತ ಆಸ್ತಿಗಳಿವೆ ಎನ್ನುವ ಅಂದಾಜಿದೆ. ಪ್ರತಿ 5 ಅಥವಾ 6 ವಾರ್ಡುಗಳಿಗೆ ಒಂದು ತಂಡವನ್ನು ರಚಿಸಿ ಆಯಾ ವಾರ್ಡಿನಲ್ಲಿ ವಾರ್ಡಿನ ಸದಸ್ಯರ ಜೊತೆಗಿಟ್ಟುಕೊಂಡು ಸಂಬಂಧಿಸಿದ ಆಸ್ತಿ ಬಳಿ ತೆರಳಿ ಅಳತೆ ಮತ್ತು ಮಹಜರು ಮಾಡಿದ ನಂತರ 8 ದಿನಗಳಲ್ಲಿ ಖಾತೆ ವಿತರಿಸಬೇಕು ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ನಗರಸಭಾ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಶಿಡ್ಲಘಟ್ಟ ನಗರಸಭಾ ಕಚೇರಿಯ ಸಭಾಂಗಣದಲ್ಲಿ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಅಧ್ಯಕ್ಷತೆಯಲ್ಲಿ ಈ ಖಾತಾ ಅಭಿಯಾನ ಹಾಗೂ ಆಯವ್ಯಯದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಅನಧಿಕೃತ ಆಸ್ತಿಯ ಅಳತೆ ಮಾಡಿ ಚೆಕ್ ಬಂದಿ ಗುರುತಿಸಿ ಅಕ್ಕಪಕ್ಕದವರ ಮಹಜರು ಪಡೆದು ನಂತರ 8 ದಿನಗಳ ಒಳಗೆ ಈ ಖಾತಾ ದಾಖಲೆಗಳನ್ನು ನೀಡಬೇಕು. ಸ್ಥಳೀಯ ವಾರ್ಡಿನ ಸದಸ್ಯ ಕಡ್ಡಾಯವಾಗಿ ಇಟ್ಕೊಳ್ಬೇಕು ಅಂತ ಪೌರಾಯುಕ್ತರಿಗೆ ಸೂಚಿಸಿದರು. ಮುಸ್ಲಿಂ ಹೆಚ್ಚಿರುವ ವಾರ್ಡ್ಗಳಲ್ಲಿ ಉರ್ದುವಿನಲ್ಲಿ ಉಳಿದಂತೆ ಕನ್ನಡದಲ್ಲಿ ಕರಪತ್ರ ಮುದ್ರಿಸಿ ಹಂಚಿ ವ್ಯಾಪಕ ಪ್ರಚಾರ ಮಾಡಿ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಅವಕಾಶ ನೀಡಬಾರದು. ಅಂತದ್ದೇನಾದ್ರೂ ಕಂಡು ಬಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಒಂದೇ ಒಂದು ಪೈಸಾ ಕ್ಯಾಶ್ ಅನ್ನ ಯಾರು ಕೂಡ ಸ್ವೀಕರಿಸಬಾರದು, ಬ್ಯಾಂಕ್ ಚಲನ್ ಮೂಲಕವೇ ಕಂದಾಯ ಶುಲ್ಕವನ್ನು ಸ್ವೀಕರಿಸಬೇಕು ಅಂತ ತಾಕೀತು ಮಾಡಿದ್ರು. ಈ ಖಾತಾ ಅಭಿಯಾನದ ಸಭೆ ನಡೀತಾ ಇದ್ರೂ ಆಯವ್ಯಯದ ಪೂರ್ವಭಾವಿ ಸಭೆ ನಡೆಯಲಿಲ್ಲ. ಆಯವ್ಯಯದ ಬಗ್ಗೆ ಚರ್ಚೆಗಳು ನಡೆಯಲಿಲ್ಲ. ಆಯವ್ಯಯದ ಬಗ್ಗೆ ಚರ್ಚೆ ಆರಂಭವಾಗ್ತಿದ್ದಂತೆ ಕೆಲ ಸದಸ್ಯರು ಕುಡಿಯುವ ನೀರು, ಬೀದಿ ದೀಪ, ಅನಧಿಕೃತ ಕಟ್ಟಡಗಳ ನಿರ್ಮಾಣ ಇನ್ನಿತರ ಚರ್ಚೆಗಳನ್ನು ಆರಂಭಿಸಿದ್ದರಿಂದ ಚರ್ಚೆ ವಿಷಯಾಂತರಗೊಂಡು ಆಯವ್ಯಯದ ಸಭೆ ಗೊಂದಲದಲ್ಲೇ ಕೊನೆಗೊಳ್ತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್, ಸದಸ್ಯರಾದ ಅಫ್ಸರ್ ಪಾಷಾ, ಅನಿಲ್ ಕುಮಾರ್, ವಕೀಲರಾದ ಮುನಿರಾಜು, ನಾರಾಯಣಸ್ವಾಮಿ, ಕೃಷ್ಣಮೂರ್ತಿ, ಸುಮಿತ್ರಾ, ಮಂಜುನಾಥ್ ನಾಯಕ್, ತನ್ನು, ಲಕ್ಷ್ಮಣ್, ಪೌರಾಯುಕ್ತ ಮಂಜುನಾಥ್, ಕಂದಾಯ ಅಧಿಕಾರಿ ನಾಗರಾಜ್, ಲೆಕ್ಕಾಧಿಕಾರಿ ರವಿ, ಸುಧಾಕರ್, ಇನ್ನಿತರ ನಗರಸಭಾ ಸದಸ್ಯರುಗಳು ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. 36 ಸಬ್ಜೆಕ್ಟ್ ಅದರ್ ಸಬ್ಜೆಕ್ಟ್ ನಲ್ಲಿ ನೀವು ಡೆವಲಪ್ಮೆಂಟ್ ತಗೊಂಡಿದ್ದೀರಾ. ಸಭೆಯ ವಿಷಯಗಳು ನಡೆಸೋದು, ಸಭೆ ತೀರ್ಮಾನ ತಗೊಳ್ಳೋದು, ಆ ಸಭೆಗೆ ಸಂಬಂಧಪಟ್ಟ ಗೌರವಂತ ಅಧ್ಯಕ್ಷರು ಸೇರೋದು. ಅಧ್ಯಕ್ಷರು ಏನು ಕಾರ್ಯಗತ ಮಾಡ್ತಾರೆ ಅದನ್ನು ನಾವು ಸದಸ್ಯ ಕಾರ್ಯದರ್ಶಿಗಳಾದ ಮೇಲಾಧಿಕಾರಿ ಪ್ರಸ್ತಾವ ಸಲ್ಲಿಸ್ತೇವೆ. ನಾವು ಗೌರವದ ಸದಸ್ಯ ಕೇಳ್ತಕ್ಕಂಥದ್ದು ಮುಂದೆ ಮಾಡ್ತಕ್ಕಂಥ ಆಯವ್ಯಯ ಒಂದು ಬಜೆಟ್ ಮೀಟಿಂಗ್ ಅಲ್ಲಿ ಮುಂದುವರಿಸಿಕೊಂಡು ಹೋಗೋಣ. ಇವತ್ತು ಕರೆದ್ರೆ ಪೂರ್ವಭಾವಿ ಸಭೆ, ಅದಕ್ಕೆ ಪೂರ್ವಭಾವಿ ಏನೆಲ್ಲ ಆಗಬೇಕು ಹಿಂದೆ ಆಯವ್ಯಯದಲ್ಲಿ 2 ಕೋಟಿ ಚಿಲ್ಲರೆ ಉಳಿತಾಯ ತೋರಿಸಿದ ಉದ್ದೇಶ ಏನು? ಎಲ್ಲಾ ಲೋಕದರ್ಶಿಗಳು, ಎಲ್ಲಾ ಲೆಕ್ಕಾಚಾರಗಳು ಎಲ್ಲ ಹೋಗಿ ಉಳಿತಾಯ ಎಲ್ಲ ತೋರಿಸಿರೋದು. ನೀವೇನು ನಿಭಾಯಿಸಿದ್ದೀರಾ ಅಧಿಕಾರಿಗಳು ಅದ್ರ ಬಗ್ಗೆ? ಅಲ್ಲ, ಹಿಂದಿನಿಂದ ಏನಿದೆ ಕೊಡೋ ಉದ್ದೇಶ ಏನು, ಹಿಂದೆ ಏನ್ ಮಾಡಿದಾರ ಅವರು, ಅದೆಲ್ಲ ನಾವು ಚರ್ಚೆ ಮಾಡ್ಬೇಕು. ಈಗ ಇವ್ರಿಗೆ ಒಪಿನಿಯನ್ ಕೊಟ್ಬಿಟ್ರೆ ಈಗ ಮತ್ತೆ ಅದೇ ಹಿಂದೆ ಮಾಡಿದ್ದೆ ಈಗಲೂ ಮುಂದೆ 1-2 ಕೋಟಿ ಆದಾಯ ಅಂತ ತೋರಿಸ್ಬಿಟ್ಟು ಆಯವ್ಯಯ ನಮ್ಮ ಅಧ್ಯಕ್ಷರ ಕಡೆ ಮುಕ್ತಾಯ ಆಯವ್ಯಯದಲ್ಲಿ ಇವ್ರು ಏನೇನ್ ಮಾಡಿದ್ದಾರೆ, ಇನ್ನೇನ್ ಮಾಡ್ಬೇಕು. ಅಗ್ನಿ ಅವಘಡಗಳಾಗಿರ್ಬೋದು, ಅಂಥದಕ್ಕೆ ಸ್ವಲ್ಪ ದುಡ್ಡು ಮೀಸಲಿಡಬೇಕಂತ ಸಂದರ್ಭ ಇದೆ. ಪೌರಾಯುಕ್ತರೆ ಅರ್ಥ ಆಯ್ತಾ? ಈಗ ನಾಯಿಕತೆಗೆ ಸಂಬಂಧಪಟ್ಟ ಪ್ರಕರಣ ಸಂಬಂಧ ಈಗಾಗಲೇ ನಾವು 24-25 ಸಲ 5 ಲಕ್ಷ ಮೀಸಲು ಪಡಿಸಿದ್ವಿ. ಈಗಾಗಲೇ ಶೈಲೇಶ್ವರ ದಾಖಲೆ ಬಗ್ಗೆ ಕ್ರಮಾನುಗತವಾಗಿ ಟೆಂಡರ್ ಕಾಲಾಗಿದೆ. ಅಲ್ಲ, ಟೆಂಡರ್ ಕಾಲಾಗಿದೆ, ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ. ಈಗ ನಂತರ ಈಗ 25-26 ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಅಮೌಂಟ್ ಹಾಕೊಂಡು ಅದನ್ನ ಕರ್ನಾಟಕಕ್ಕೆ ಕ್ರಮ ತಗೊಳ್ಳಿ. ಸರಿ ಸರ್, ಬರ್ಕೊಂಡು ಸಭೆಯಲ್ಲಿ ತಾವು ಒಪ್ಪಿ ನಂತರ ತೀರ್ಮಾನ ನಂತರ ಅದು ಮುಂದೆ ಪಾಸ್ ಆಗೋದು. ನೋಡಿ, ಬಜೆಟ್ ಅಡಿ ಮಾಡಿಬಿಟ್ಟು ನಮ್ಗೆ ಸಭೆ ಕರೆಯೋದು ಅಲ್ಲ ಸರ್. ಈಗ ತಮ್ಮ ತಯಾರಿ ಮಾಡಿ ಪೂರ್ವಭಾವಿ ಅದಕ್ಕೆ ಕರೆದಿರೋದು. ಪೂರ್ವಭಾವಿಗೆ ಸಂಬಂಧಪಟ್ಟಂಗೆ ತಮ್ಮ ವಿಷಯಗಳು ಏನೇನಿದಾವೆ ಅದು ಕೊಡಿ ಸರ್ ಅಂತೇಳಿ ಕೇಳ್ತಾ ಇದೀವಿ. ಈಗ ಅದೆಲ್ಲ ನಾನು ಹೇಳ್ತಾರೆ ಪೂರ್ವಭಾವಿ ಸಭೆಯಲ್ಲಿ ನಾವು ನಿರೀಕ್ಷೆ ಮಾಡಿದ್ದು 72 ಲಕ್ಷ. ಮತ್ತೆ ಲೋಕೋಪಯೋಗಿ ಕಾಮಗಾರಿ ಶಾಖೆಗೆ 12 ಲಕ್ಷ ನಾವು ನಿರೀಕ್ಷಿತ ಮಾಡಿದ್ದು 14,40,000. ಆರೋಗ್ಯ ಶಾಖೆಗೆ 18 ಲಕ್ಷ ಹಂಚಿಕೆ ಮಾಡಿದ್ವಿ. ನಿರೀಕ್ಷೆ ಮಾಡಿದ್ದು 21,60,000. ನೈರ್ಮಲೀಕರಣ ಮತ್ತು ಘನ ವಸ್ತು ನಿರ್ವಹಣೆ ಶಾಖೆಗೆ 15 ಲಕ್ಷ ಹಂಚಿಕೆ ಮಾಡಿದ್ವಿ. ನಿರೀಕ್ಷೆ ಮಾಡಿದ್ದು 15 ಲಕ್ಷ. ನೀರು ಸರಬರಾಜು ಶಾಖೆಗೆ 33 ಲಕ್ಷ ಹಂಚಿಕೆ ಮಾಡಿದ್ವಿ. ನಿರೀಕ್ಷೆ ಮಾಡಿದ್ದು 10,80,000. ನಾಲ್ಕು ಶಾಖೆಗೆ 9 ಲಕ್ಷ ಹಂಚಿಕೆ ಮಾಡಿದ್ವಿ. ನಿರೀಕ್ಷೆ ಮಾಡಿದ್ದು 10,80,000. ರಾಜಸ್ವಗಳು ಆಸ್ತಿ ತೆರಿಗೆ ಶಾಖೆ 18 ಲಕ್ಷ ಹಂಚಿಕೆ ಮಾಡಿದ್ವಿ. 21,60,000 ನಿರೀಕ್ಷೆ ಮಾಡಿದ್ವಿ. ಒಟ್ಟು
2023-24ನೇ ಸಾಲಿನಲ್ಲಿ ಹಂಚಿಕೆ ಮಾಡಿದ್ದು 3 ಕೋಟಿ, ನಿರೀಕ್ಷೆ ಮಾಡಿದ್ದು 3 ಕೋಟಿ 60 ಲಕ್ಷ. ಒಟ್ಟಾರೆಯಾಗಿ ಅನುದಾನ 2024-25ನೇ ಸಾಲಿನ ಸರ್ಕಾರದಿಂದ ವಿವಿಧ ಉದ್ದೇಶಗಳಿಗಾಗಿ ಈ ಕೆಳಕಂಡಂತೆ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಅನುದಾನ 15th ಫೈನಾನ್ಸ್ ಬೇಸಿಕ್ ಗ್ರಾಂಟ್ ಮೊತ್ತ ನಿರೀಕ್ಷೆ ಮಾಡಿದ್ದು 2 ಕೋಟಿ. 15th ಫೈನಾನ್ಸ್ ಎಂಪಿಸಿ ಗ್ರಾಂಟ್ 50 ಲಕ್ಷ ನಿರೀಕ್ಷೆ ಮಾಡಿದ್ದು. ಎಸ್ಎಫ್ಸಿ ಗ್ರಾಂಟ್ 70 ಲಕ್ಷ. ಎಸ್ಎಫ್ಸಿ ಎಲೆಕ್ಟ್ರಿಸಿಟಿ ಗ್ರಾಂಟ್ 1 ಕೋಟಿ 29 ಲಕ್ಷ. ಎಸ್ಎಫ್ಸಿ ಎಲೆಕ್ಟ್ರಿಸಿಟಿ ಗ್ರಾಂಟ್ ವಾಟರ್ ಸಪ್ಲೈ 1 ಕೋಟಿ 45 ಲಕ್ಷ. ವಾಟರ್ ಸಪ್ಲೈ 10 ಲಕ್ಷ. ನಲ್ ಪಿಕೆಜಿಬಿ 50 ಲಕ್ಷ. ಎಸ್ಬಿಎಂ ಗ್ರಾಂಟ್ಸ್ 5 ಕೋಟಿ. ಎಸ್ಬಿಎಂ 2.0 56 ಲಕ್ಷ 44 ಸಾವಿರ. ಅಮೃತ್ 2.0ಗೆ 30 ಕೋಟಿ ನಿರೀಕ್ಷೆ ಮಾಡಿದ್ವಿ. ಎಸ್ಡಬ್ಲ್ಯೂಎಂ ಎಸ್ಟಿಪಿ ಗ್ರಾಂಟ್ಸ್ 75 ಕೋಟಿ ನಿರೀಕ್ಷೆ ಮಾಡಿದ್ವಿ. ಒಟ್ಟಾರೆ 117 ಕೋಟಿ 16 ಲಕ್ಷ 44 ಸಾವಿರವನ್ನ ನಿರೀಕ್ಷೆ ಮಾಡಿದ್ವಿ. ನಿರೀಕ್ಷಿತ ಆದಾಯ ಬಂದು 219 ಕೋಟಿ 46 ಲಕ್ಷ 40 ಸಾವಿರ. ನಿರೀಕ್ಷಿತ ಖರ್ಚು ಬಂದು 2 ಕೋಟಿ 17 ಲಕ್ಷ 36 ಸಾವಿರದ 112. ಉಳಿತಾಯ ಬಂದು 2 ಕೋಟಿ 9 ಲಕ್ಷ 70 ಸಾವಿರ ನಾವು ನಿರೀಕ್ಷೆ ಮಾಡಿದ್ವಿ ಉಳಿತಾಯನ. ಹಾಗಾಗಿ ನಮ್ಮಲ್ಲಿ ಸ್ಥಳೀಯ ಸಂಪನ್ಮೂಲ ನೋಡಿಕೊಂಡು ಒಟ್ಟಾರೆಯಾಗಿ ಪೌರಾಯುಕ್ತರು ಈಗಾಗಲೇ ಹೇಳಿದಂತೆ ನಮ್ಮ ನೌಕರರ ಒಂದು ಸಂಬಳವನ್ನು ಈಗಾಗಲೇ ಹಂತವಾಗಿ ನಾವು ಇದು ಮಾಡ್ಕೊಂಡು ಬರ್ತಾ ಇದೀವಿ, ಕ್ಲಿಯರ್ ಮಾಡಿಕೊಂಡು. ಈಗ 2025-26ನೇ ಸಾಲಿಗೆ ಈ ಪೂರ್ವಭಾವಿ ಸಭೆ ಮೊದಲನೇ ಸುತ್ತಿನ ಪೂರ್ವಭಾವಿ ಸಭೆ ಕರೆದಿದ್ದು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಈ ಸಭೆಗೆ ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಇವತ್ತು ಕರೆದಿದ್ದ ವಿಚಾರ ನಮ್ಮ ಅಭಿಪ್ರಾಯ ಏನ್ ಮಾಡಿದ್ದಾರೆ ಅವೆಲ್ಲ ಬಿಟ್ಬಿಟ್ಟು ಫಸ್ಟ್ ನೀವು ಈ ಲೇಬರ್ ಸ್ಯಾಲರಿ ಬಿಟ್ಟು ನೀವು ಬರೀ ಕುತ್ಕೊಂಡು ಜಮಾ ಖರ್ಚು ನೋಡ್ಕೊಂಡು ಏನೋ ಬಂದಿದ್ದು ನೋಡ್ಕೊಂಡು ಅವ್ರು ಲಕ್ಷ್ಮಿ ಹೇಳ್ದಂಗೆ ವಿಷಯ ಸಭೆಗೆ ತರ್ತೀವಿ. ಸಭೆ ಯಾವ್ದೊಂದು ಕೊಡಿ ಪಾರ್ಟಿಸಿಪೇಷನ್ ಮಾಡಿ ಆ ಸ್ಪಾಟ್ ನಾವು ಇದೆಲ್ಲ ಇಲ್ಲ ಇಲ್ಲಿ ಸಂಬಂಧ ಈ ಸರ್ವೆ ನಂಬರ್ ಇದೆಯಾ ಇಲ್ಲ ಇವರು ದಾಖಲೆ ಇದೆಯಾ ಆಚೆ ಬಂದು ವಿಚಾರಣೆ ಮಾಡಿ ಕೊಡಿ ಸರ್ ಯಾವ್ದು ಕೊಡಿ ಸರ್. ಆರ್ಟಿಸ್ಟ್ ಒಬ್ಬರ ಸಿಲಿಂಗ್ ಒಬ್ಬರ ಖಾತೆ ಮಾಡಿ ಗಲಾಟೆ ಕೋರ್ಟ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡ್ತಾರೆ. ಅದಕ್ಕೆ ನೀವು ಕಡಿವಾಣ ಹಾಕ್ಬೇಕು. ಯಾಕೆಂದ್ರೆ ನಮ್ಮ ಶಾಸಕರಿಗೆ ಶಾಸಕರ ಮುಖಾಂತರ ಗೊತ್ತಾಗ್ಲಿ. ಯಾಕಂದ್ರೆ ನೀವೇ ಒಂದು ತಪ್ಪು ಮಾಡಿದ್ರೆ ನೋಡಿಲ್ಲ ಆರ್ಸಿ ಆಫೀಸ್ಗೆ ಒಂದು ವೈಟೆಡ್ ಆಗಿ ತಿದ್ಬಿಟ್ಟು ಒಂದು ಖಾತೆ ಮಾಡ್ಕೊಡ್ತೀವಿ. ಲೇಬರ್ ಅಲ್ಲಿ ಪಂಚಾಯತ್ ಖಾತೆ ಬರ್ತದ ನಮ್ಮ ಶಾಸಕರೆಲ್ಲ ಬಂದ್ರೆ ಏನಿಲ್ಲ ಸರ್ ಇಲ್ಲ ಅಂತ ನಾವು ಕೊಟ್ಟಲ್ಲಿ ಬಿಟ್ಬಿಟ್ಟು ಅವ್ರಿಗೂ ಗಲಾಟೆ ಮಾಡಿ ಕೇಸ್ ಕೊಡಲಾಗ್ತೀವಿ ಸರ್. ದಯವಿಟ್ಟು ನೀವು ಕಡಿಮೆ ನಾವು ಇಲ್ಲಿ ಮೀಟಿಂಗ್ ಸರ್ ಅಧಿಕಾರ ಆ ಫೈಲ್ ನಮ್ಮ ಶಾಸಕರ ಕೈ ಕೊಡಿ. ತಹಸೀಲ್ದಾರ್ಗೆ ಎಸಿಟಿಸಿಗೆ ಮಾತ್ರ ಅಧಿಕಾರ ಇಲ್ವಾ? ಅವ್ರ ಆದೇಶಕ್ಕೆ ಅಧಿಕಾರ ಇಲ್ಲ ನಿಮ್ಮ ಹತ್ರ. ಒಂದು ಕಡೆಯಿಂದ ಮಾಡ್ಕೊಂಡು ಬಂದ್ರೆ 10 ಕೋಟಿ ನಮ್ಗೆ ಬೆನಿಫಿಟ್ ನಮ್ಮ ನಗರಸಭೆ ಮಾಡಕ್ಕೆ ಆಗ್ತೇವೆ. ಬರೀ ಪ್ರಮಾಣ ಹಿಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಕಾಲ ಹಾಕೊಂಡು ಹೋಗ್ತಾರೆ. ಸುಳ್ಳು ಮಾಹಿತಿ ಕೊಡ್ಬೇಡ, ಸುಳ್ಳು ಮಾಹಿತಿ ಕೊಡ್ಬೇಡ. ಅಧಿಸೂಚನೆ ಹೊರಡಿಸಿರೋ ವಿಚಾರವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಗರಸಭೆ ಎಲ್ಲ ಸದಸ್ಯರು ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರಾದಂಥ ಇವತ್ತು ಸುಮಾರು ಇವ್ರ ಅಂಕಿಅಂಶ ಹೇಳಿದಾಗ 6300 ಖಾತಾ ಖಾತೆ ಮಾಡೋಂಥದ್ದು ಇವತ್ತು ನಮ್ಮ ನಗರಸಭೆಯಲ್ಲಿ ನೋಂದಣಿ ಆಗಿದೆ. ನನ್ನ ಪ್ರಕಾರ ಸುಮಾರು 7600 ಖಾತೆ ಆಗಂತ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿದೆ. ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನಾಗಿ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತಾವು ಈ ನಗರಸಭೆಯಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ಕಾನೂನುಬದ್ಧವಾಗಿ ತಾವು ಖಾತೆ ಮಾಡಿಕೊಟ್ರೆ ನಿಮಗೂ ಒಂದು ಜನಸಾಮಾನ್ಯರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತಾ ಇವತ್ತು ಇಡೀ ರಾಜ್ಯದಲ್ಲಿ ನಗರಸಭೆ
ಸಾಲದಲ್ಲಿರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇದ್ರೆ ಅದು ಶಿಡ್ಲಘಟ್ಟ ನಗರಸಭೆ ಅಂತ ನಾನು ಹೇಳಕ್ಕೆ ಇವತ್ತು ಈ ನಗರಸಭೆ ನಾನು ಸುಮಾರು 2012ರಿಂದ 2025-23 ವರ್ಷಗಳಿಂದ ಈ ನಗರಸಭೆಯಲ್ಲಿ ಏನೇನು ನಡೆದಕ್ಕೆ ಎಲ್ಲ ನನ್ನ ಗಮನದಲ್ಲಿದೆ. ಒಂದು ನೀವು ಅರ್ಥ ಮಾಡಿ ಹೇಳಿದ್ರಿ, ನಗರಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಹೋದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋಂಥದ್ದು ತಾವು ನೋಡ್ಬೋದು. ಜನಗಳಿಗೆ ಇವತ್ತು ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥದ್ದು ನೀರಿರ್ಬೋದು, ಚರಂಡಿ ಇರ್ಬೋದು, ಲೈಟ್ ಇರ್ಬೋದು. ಇವತ್ತು ನಗರಸಭೆ ಸದಸ್ಯರು ವಾರ್ಡಲ್ಲಿ ಓಡಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಇವತ್ತು ಜನಗಳು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಗರಸಭೆ ಅಧಿಕಾರಿಗಳು ತಾವು ಇಲ್ಲಿದ್ದೀರಿ, ನೀವು ಕೆಲಸ ಮಾಡಬೇಕಾದ್ರೆ ನಿರ್ಲಕ್ಷ್ಯ ತೋರಿಸ್ಬಾರ್ದು. ನಗರಸಭೆ ಸದಸ್ಯರು ಬಂದು ನಿಮ್ಮ ಗಮನ ತಂದಾಗ ಕೂಡಲೇ ಅದನ್ನ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಬಗೆಹರಿಸ್ಬೋದು. ಇವತ್ತು ನನ್ನ ಪ್ರಕಾರ ಇಡೀ ನಗರಸಭೆಯಲ್ಲಿ ತಾವು ಬೇಕಾತೆ ಮಾಡಬೇಕಾದ್ರೆ ಪ್ರತಿ ಮನೆಗೂ ನೀವು ಪಾಂಪ್ಲೆಟ್ ಕೊಡ್ಬೋದು. ಏನು ಪಾಂಪ್ಲೆಟ್ ಕೊಡ್ಬೇಕಂದ್ರೆ, ಇವತ್ತು ಆ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಸುತ್ತು ಅವರು ID ಕಾರ್ಡ್ ಕೊಡಬೇಕು. ID ಕಾರ್ಡ್ ಆದಮೇಲೆ ಅವ್ರಿಗಾಗಿರ್ತಕ್ಕಂಥ ಕ್ರಯಪತ್ರ ಕೊಡಬೇಕು, ಪಾಣಿ ಕೊಡಬೇಕು. ಇವೆಲ್ಲಕ್ಕಿಂತ ಮಿಗಿಲಾಗಿ ಅವ್ರು ಅರ್ಜಿ ತಗೊಂಡಾಗ ನೀವು ಅಧಿಕಾರಿಗಳು ಆ ವಾರ್ಡಿನ ಸದಸ್ಯರು ಜೊತೆಯಲ್ಲಿ ಹೋಗಿ ಅಲ್ಲಿ ಜಾಗನ ಅಳತೆ ಮಾಡಿ ಒಂದು ಮುಟೇಶನ್ ಬರಿಬೇಕು. ಇಂಥವರು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ, ನಾವಿಲ್ಲಿ ನಗರಸಭೆ ಸದಸ್ಯರು ಬಂದಿದ್ದೀರಿ, ನಾವಿಲ್ಲಿ ಅಧಿಕಾರಿಗಳು ಬಂದಿದ್ದೀರಿ, ಈ ಸ್ವತ್ತು ಪೂರ್ವ ಪಶ್ಚಿಮ ಈ ಸ್ಟಡಿ ಐತೆ, ಉತ್ತರ ದಕ್ಷಿಣ ಈ ಸ್ಟಡಿ ಐತೆ ಅಂತೇಳಿ ಒಂದು ಮುಟೇಶನ್ ಬರೆದು ಆ ಮುಟೇಶನ್ ನಗರಸಭೆಗೆ ತಂದು ಆಮೇಲೆ ನೀವು ಅವ್ರಿಗೆ ಬೇಕಾತ ಕೊಡಂತ ಕೆಲಸ ಆಗುತ್ತೆ. ಮುಖ್ಯವಾಗಿ ಜನಸಾಮಾನ್ಯರ ಹತ್ರ ಲಂಚ ತಗೊಂಡು ಖಾತಾ ಮಾಡೋಂಥದ್ದನ್ನ ಯಾವುದೇ ಕಾರಣಕ್ಕೂ ನಮ್ ಗಮನ ಬರಬಾರ್ದು. ಒಂದು ವೇಳೆ ಅದೇನಾದ್ರು ಬಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡ್ಬೇಕು. ಇದನ್ನ ಗಮನದಾಗ ಇಟ್ಕೊಂಡ್ಬರ್ತೀವಿ. ಇದು ಒಂದು ಸುವರ್ಣ ಅವಕಾಶ. ಈಗ ನೀವು 31 ವಾರ್ಡಲ್ಲಿ ಸದಸ್ಯರಿಗಾಗಿದ್ದೀರಿ, ಜನಗಳಿಗೆ ನೀವು ಒಳ್ಳೇದು ಮಾಡೋಂಥ ಸಮಯ ಬಂದೈತೆ. ಈ ಖಾತೆ ಮಾಡೋ ವಿಚಾರವಾಗಿ ಜನಸಾಮಾನ್ಯರನ್ನ ನಗರಸಭೆಗೆ ಓಡಾಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು. ಅವ್ರಿಗೊಂದು ನೋಂದಣಿ ಆದ 8 ದಿವಸ ಒಳಗಡೆ ಅವ್ರು ಖಾತೆ ಕೊಡ್ಬೋದು. ಇವತ್ತು ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡಾಗ ಈ ನಗರಸಭೆಗೆ ಹೆಚ್ಚಿನ ಆದಾಯ ಬರ್ತದೆ, ಈ ನಗರಸಭೆ ಸಾಲದಿಂದ ಮುಕ್ತಿ ಆಗ್ತದೆ. ನಾವು ಜನಸಾಮಾನ್ಯರ ಹತ್ರ ಹೋಗಿ ಜನಸಾಮಾನ್ಯ ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗ್ತದೆ ಅಂತ ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ. ಒಟ್ಟಾರೆ ಶಿಡ್ಲಘಟ್ಟ ನಗರಸಭೆ ಇವತ್ತು ಬಹಳಷ್ಟು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಬಹಳಷ್ಟು ಕುಂದುಕೊರತೆಗಳಿದ್ದಾವೆ. ಇವತ್ತು UGD ಇರ್ಬೋದು, ಕುಡಿಯೋ ನೀರು ಇರ್ಬೋದು. ಇವತ್ತು ಕೆಲವು ವಾರ್ಡ್ಗಳಲ್ಲಿ 15 ದಿವಸ ಆದ್ರೂ 20 ದಿವಸ ಆದ್ರೂ ನೀರು ಕೊಡೋಕ್ಕಾಗ್ತಾ ಇಲ್ಲ. ಸುಮಾರು ವಾರ್ಡ್ಗಳಲ್ಲಿ ಇವತ್ತು UGD ಕಲೆಕ್ಷನ್ಸ್ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆಶೀರ್ವಾದದಿಂದ ಶಿಡ್ಲಘಟ್ಟಕ್ಕೆ UGD ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಅಮೃತ್ 2 ಅಲ್ಲಿ ಸಹ ಇವತ್ತು ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ DPR ಆಗೈತೆ. ಇದನ್ನೆಲ್ಲರೂ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಸಂದರ್ಭದಲ್ಲಿ ನೇರವಾಗಿ ಮಧ್ಯವರ್ತಿ ಕಾಟ ಇಲ್ದಿರ ನೇರವಾಗಿ ನಗರಸಭೆಗೆ ಬರಬೇಕು. ಯಾರ ಹತ್ರ ಸಹ ಕ್ಯಾಶ್ ತಗೊಂಡ್ಬಾರ್ದು. ನೀವು ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಬಿಟ್ಟು ಚಲನ್ ತಂದು ಕೊಡ್ಬೇಕು. ಸೀದಾ ಸರ್ಕಾರಕ್ಕೆ ಬರ್ಬೇಕು, ದುಡ್ಡು ನಗರಸಭೆಗೆ ಬರ್ಬೇಕು. ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಕೊಂಡು ಪ್ರತಿ ಖಾತಾ ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ಬೇಕು. ಪ್ರತಿ ವಾರ್ಡಲ್ಲೂ ಸದಸ್ಯಗಳ ಜೊತೆಲಿ ಇಟ್ಕೊಂಡು ನೀವು ಖಾತಾ ಕೊಡೋಂಥ ಕೆಲಸ ಆಗ್ಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಯಾವಾಗ ಪ್ರಾರಂಭ ಮಾಡ್ತೀರಿ? ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ನಗರಸಭೆಯಲ್ಲಿ ಒಬ್ಬರೇ ಅಧಿಕಾರಿಗಳು ಮಾಡಕ್ ಆಗಲ್ಲ. ಇದು 31 ನಗರಸಭೆ ವಾರ್ಡ್ ಇರೋದು. 6 ವಾರ್ಡ್ ಒಂದೊಂದು ಟೀಮ್ ಮಾಡ್ರಿ, ಇಲ್ಲ 5 ವಾರ್ಡ್ ಒಂದೊಂದು ಟೀಮ್ ಮಾಡಿ. ಆವಾಗ ಜಲ್ದಿ ನೀವು ಕೆಲಸ ಮಾಡಿಸ್ಬೋದು. ಜಿಲ್ಲಾಧಿಕಾರಿಗಳಿಂದ ಬೇಕಾದ್ರೆ ನಾನು ಒಂದು ಸೂಚನೆ ಕೊಡಿಸ್ತೀನಿ. ಈಗ ಹಳೆ ಟೌನ್ ಇರೋದು ಏನಂತ ಸಮಸ್ಯೆ ಇಲ್ಲ. ವಾರ್ಡ್ ನಂಬರ್ 1, 4ರಲ್ಲಿ ಆ ಸರೌಂಡಿಂಗ್ ನಲ್ಲಿ ಇರ್ಬೋದು. 4 ಟೀಮ್ ಇರ್ಬೇಕು ಖಾತೆ ಮಾಡೋ ವಿಚಾರ. ಅರ್ಥ ಆಯ್ತಾ? ಯಾರು ಕ್ಯಾಶ್ ತಗೊಂಡು ಖಾತೆ ಕೊಡ್ಬಾರ್ದು. ಎಲ್ಲ ಆನ್ಲೈನ್ ಪೇಮೆಂಟ್ ಆಗಬೇಕು, ಚಲನ್ ಬ್ಯಾಂಕ್ ಕಟ್ಬೇಕು, ತಂದು ಕೊಡ್ಬೇಕು, ಖಾತೆ ಮಾಡ್ಕೊಡ್ಬೇಕು. ಇನ್ನು ಗಮನದಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯಲ್ಲಿ 3ರ ಯೋಜನೆ ಅಡಿಯಲ್ಲಿ ಶಿಡ್ಲಘಟ್ಟ ನಗರಕ್ಕೆ ರಾಮಸಮುದ್ರ ಮೂಲದಿಂದ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಗೆ ಮುಂದಿನ ಸಭೆಯ ಘಟನಾಂತರ ನಿಲ್ಲಿಸಲಿಕ್ಕೆ ಅನುಮತಿ ನೀಡಲು ಅನುಮೋದಿಸಿದ ವಿಚಾರ. ರಾಮಸಮುದ್ರ ಕೆರೆಗೆ ಸಂಬಂಧಿಸಿದಂತೆ ಘನ ಸರ್ಕಾರದ ಆದೇಶದಿಂದ 96 ಕೋಟಿಗೆ ಅವರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ
ಅಂದಾಜು ಪಟ್ಟಿ ಮಾಡಿದ್ದಾರೆ. ಆ ಅಂದಾಜು ಪಟ್ಟಿ ಪ್ರಕಾರ ಶಿಡ್ಲಘಟ್ಟ ನಗರಸಭೆಯ ವತಿಯಿಂದ ನಗರಸಭೆಯ ಶೇರ್ ಆಗಿ ಸುಮಾರು 18 ಕೋಟಿ ವೆಚ್ಚವನ್ನು ನಾವು ಕೊಡಬೇಕಾಗುತ್ತೆ. ಹಂಗಾಗಿ ಠರಾವು ಮಾಡಿಕೊಟ್ಟಾಗ ಮಾತ್ರ ನಾವು ಮಾಡಿದ್ವಿ. ಆ ಠರಾವನ್ನು ಗೌರವಾನ್ವಿತ ಅಧ್ಯಕ್ಷರು ಸಭೆಯ ಘಟನೋತ್ತರ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಅದನ್ನ ಅನುಭವಿಸ್ಬೇಕಂತ ತಮಗೆ ಕೊಡ್ತಾ ಇದ್ದೀವಿ. ಈಗ ಸರ್ಕಾರದಿಂದ ಎಷ್ಟು 96 ಕೋಟಿ ಸರ್ ಮಾಡಿದ್ದಾರೆ. ಅದಕ್ಕೆ ಇದ್ದೇ DPRಗೆ ನಾವು ನಗರಸಭೆಯಿಂದ ಎಷ್ಟು ಕಟ್ಟಿದ್ದೀವಿ? ಸರ್ವೆ ಮಾಡಿ DPR ಮಾಡಿದ್ರೆ ಮುನ್ಕೃಷ್ಣಪ್ಪ ಅವರ ಮಿಸ್ಸಸ್ಸು ಜಯಮ್ಮ ಇದ್ದಿಕ್ಕನ್ನಲ್ಲಿ ಸುಮಾರು 11 ಲಕ್ಷ ಚಿಲ್ಲರೆ ಸರ್ವೆ ಮಾಡೋಕ್ಕೆ KWS ಅವ್ರಿಗೆ ದುಡ್ಡು ಕಟ್ಟಿದ್ದೀವಿ ನಗರಸಭೆ. ನಂತರ ನನ್ನ ಅವಧಿನಲ್ಲಿ 21 ಲಕ್ಷ ಕಟ್ಟಿದ್ದೀವಿ. ಅವೆಲ್ಲ ಕಟ್ಟಿ DPR ಆಗಿ ಆವತ್ತಿನಿಂದ ಎಲ್ಲ ಪ್ರೋಸೆಸ್ ಆಗಿ ಸರ್ಕಾರ ಗಮನಕ್ಕೆ 58 ಕೋಟಿಗೆ ನಾವು ಪ್ರಪೋಸಲ್ ಕಳಿಸಿದ್ವಿ. ಇನ್ನು ಹೆಚ್ಚುವರಿ ಮಾಡಿ ಸರ್ಕಾರ ಈಗ 70 ಕೋಟಿನ 90 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಸೊ ಅದು DPR ಮಾಡೋ ಟೈಮ್ನಲ್ಲಿ ನಮ್ಮ ಸದಸ್ಯರಿಗೆ ಈ ಥರ ಮಾಡಿದ್ದೀವಿ DPR ಅಂತ ಹೇಳೋ ಸಭೆಗೆ ಒಂದು ತರಿಸ್ಬೇಕಲ್ಲ. ಬರೀ ನೀವು ಅನುಮೋದನೆ ಪಟ್ಟು ಕೇಳ್ತಾ ಇದ್ದೀವಿ, ಅನುಮೋದನೆ ಕೊಡ್ತೀವಿ. ಸ್ಕೆಚ್ಚು DPR ಇಲಾಖೆಯವರು ಬಂದಿದ್ದ ಟೈಮ್ನಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಏನು ಸಂಸ್ಥೆ ಡೀಟೇಲ್ ಎಲ್ಲ DPR ರೆಡಿ ಮಾಡಿಕೊಂಡು ಸಭೆ ಗಮನಕ್ಕೆ ತಂದು ಅನುಮೋದನೆ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ DPR ತಯಾರು ಮಾಡೋದಕ್ಕೆ ನಗರಸಭೆ ಶೇರ್ ಏನಿದೆ ಅದನ್ನು ಕೊಡೋಕೆ ಕೊಡಬೇಕು. ಅದೇ 96 ಕೋಟಿ ಅನುದಾನ ಹಂಚಿಕೆ ಆಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಭಾಗ 50% ಇದೆ. 42 crores 88,000 42 ಕೋಟಿ 88 ಲಕ್ಷ ಇದೆ. ರಾಜ್ಯ ಸರ್ಕಾರದ ಪಾಲು 40% ಹಾಕಿದ್ದಾರೆ. 34 ಲಕ್ಷ 34 ಕೋಟಿ 30 ಲಕ್ಷ. ಸೊ ನಗರ ಸಲಹೆ ಸಂಸ್ಥೆಯಿಂದ 48 ಕೋಟಿ 22 ಲಕ್ಷವನ್ನ ಕೊಡಬೇಕಾಗುತ್ತೆ. ಅದನ್ನ 15 ಫೈನಾನ್ಸ್ ಗ್ರಾಂಟ್ ಅಥವಾ ಮುಂದೆ ಯಾವ ಅನುದಾನ ಬರುತ್ತೋ ಅದರಿಂದ DMA ಅವರು ಹೊಂದಾಣಿಕೆ ಮಾಡ್ಕೊಂಡ್ರೆ ಸರ್ ಮಾಡ್ಕೊಳ್ಳಿ. ಮುನ್ಸಿಪಲ್ ಗ್ರಾಂಟ್ ಇಂದ ಬಡಕ್ಕೆ ನಾವು ಈಗ ನಾವು ತರಾವ್ ಮಾಡ್ಕೊಂಡಿದ್ದೀವಿ. ತರಾವ್ಗೆ ಅನುಮೋದನೆ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ. DMA ಇಂದ ಬರ್ತದೆ. ತರಾವ್ಗೆ ಅನುಮೋದನೆ ಈಗ ಸಾಲದಲ್ಲಿ 4 ಕೋಟಿ 5 ಕೋಟಿ ಸಾಲ ಇವಾಗ 18 ಕೋಟಿ ಕೊಟ್ಟರೆ ನಮಗೆಲ್ಲ ಮಾರಾಗಬೇಕು. ತರಾವ್ಗೆ ಅನುಮೋದನೆ 15 ಫೈನಾನ್ಸ್ಗೆ ವಸತಿ ಕಟ್ಟಲು 15 ಫೈನಾನ್ಸ್ ಅಲ್ಲ ಸುಮ್ಮನೆ ಅವ್ರಿಗೇನೋ ಒಂದು ಆಧಾರ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಬೇಕಂತೆ ನಮ್ಮಲ್ಲಿ ಸಂಬಂಧ ಯಾವ್ದು ಬಾಕಿ ಇಲ್ಲ ಸರ್. ಮಂತ್ ತಾಲೂಕದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಬರೋದಕ್ಕೆ ನಾವು ಅಲ್ಲಿಂದ ಏನು ಟೆಂಡರ್ ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ. ಅವ್ರು ಯಾವುದೇ ರೀತಿಯ ಬಜೆಟ್ ಕೂಡ ನಾವು ತಲುಪಿಸಿಲ್ಲ. ಜವಾಬ್ದಾರಿ ಕೆಲಸ ಮಾಡಿ ಇವಾಗ ಟೆಂಡರ್ ಮಾಡಿದಿರ ನೀವು. ಈಗ 2 ತಿಂಗಳು ಟೆಂಡರ್ ಮಾಡಿದಿರಾ, ಅಲ್ಲಿಂದ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇಲ್ಲ. 2023 ಇಂದ 2025 ಅವ್ರು ಯಾವ ರೀತಿ ಬಜೆಟ್ ತೆಗೆದುಕೊಳ್ತೀರಾ, ಯಾವ ರೀತಿ ಪಡ್ಕೊಳ್ತೀರಾ? ಶೌಚಾಲಯ ಇಲ್ಲ ಪಬ್ಲಿಕ್ಗೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಎರಡು ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀವಿ. ತಾಲೂಕು ಆಫೀಸ್ ಶೌಚಾಲಯ ನಿಲ್ಸ್ಬಿಟ್ಟಿದ್ದಾರೆ. ಯಾರು ಬೇರೆ ಕಡೆ ಬರ್ತಾರೆ. ಅಲ್ಲಿ ಯಾಕೆ ಹಾಕಿಲ್ಲ ಟೆಂಡರ್ ಹಾಕಿದ್ರಲ್ಲ, ಯಾಕೆ ಅದು ಬರ್ತಾ ಇಲ್ಲ ದುಡ್ಡು? ಯಾರಿಗೆ ರಿಪೇರಿಸ್ ಮಾಡಬೇಕು ಜನ ಅಲ್ಲ ಬಂದು ನಾಚಿಕೆ ಆಗ್ತದೆ. ಇವಾಗ 4 ತಿಂಗಳಾಯ್ತು. 4 ತಿಂಗಳಿಂದ ಏನು ಅವ್ರವರೇ ಬರ್ಬಾರ್ದ ಮೀಟಿಂಗ್ ತರೋದು ಬೇಡ. ನಾವೆಲ್ಲ ಸದಸ್ಯರಿದ್ದೀವಿ. ಯಾವ ತರ ಮಾಡಬೇಕು, ಅದು ಯಾವಾಗ ಓಪನ್ ನಾವು DDC ಕಳಿಸ್ಬೇಕು ಸರ್. ಸಂಬಂಧಪಟ್ಟ ಪುಸ್ತಕದಾರಿಗೆ DCL ಕೊಡ್ಬೇಕು. ಸರ್ ಮೇನ್ ಕಾಂಟ್ರಾಕ್ಟ್ ಯಾರಿಗಲ್ಲ ಅವ್ರು ಕೊಡ್ರಿ ನೀವು. ಸರ್ ಈಗ ನಮ್ಮಿಂದ 2 ಕಳಿಸ್ತೀವಿ, ಅವ್ರ ಕಡೆಯಿಂದ 3 ಅಲ್ಲಿ
ರಿನೋವೇಷನ್ಗೆ ಪ್ರಪೋಸಲ್ ಮಾಡಿದ್ದೀನಿ ಸರ್ 1 lakhs ಯಾಕಂದ್ರೆ ಓಲ್ಡ್ ವರ್ಷನ್ ಇದೆ. ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ತುಂಬಾ ಅದ್ರದ್ದು ಯುಜಿಡಿ ಲೈನ್ ಪಾಸ್ ಆಗ್ತಾ ಇಲ್ಲ, ಅಂದ್ರೆ ಕಾರ್ಯಕ್ಕೆ ಹೋಗ್ತಿರೋದೆಲ್ಲ ಪೈಪ್ ಲೈನ್ ಹೋಗ್ತಿಲ್ಲ. ಸೊ ಅದರಿಂದ ಅವರು ನಿರ್ವಹಣೆ ಮಾಡೋದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಸೊ ಎರಡೂ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಸಂತೆಯಲ್ಲಿ ಒಂದಿದೆ, ನಾನು ಎಲ್ಲ ಅಧ್ಯಕ್ಷರು ನೋಡ್ಕೊಂಡು ಬಂದ್ವಿ. ಅಲ್ಲಿ ಕೂಡ ಪಾಪ ಬಹಳಷ್ಟು ತೊಂದರೆ ಪ್ರತಿ ಸೋಮವಾರ ಆಮೇಲೆ ಸರ್ ಇವಾಗ ನಮ್ಮ ಮುನ್ಸಿಪಲ್ ಶೌಚಾಲಯ ಶೌಚಾಲಯ ಕಟ್ಟಕ್ಕೆ ನಾವು ಒಂದು ಪ್ಲಾನ್ ಮಾಡ್ಕೊಳ್ಳಿ ಸರ್. ಟಾಯ್ಲೆಟ್ಸ್ ಕಂಡೀಷನ್ ಸರ್ ಈಗ ನಾವು ಬರ್ತದಲ್ಲ ನಮ್ದೇ ನಗರಸಭೆ ಸ್ಥಳ ಇದೆ, ಉಳ್ಕೊಂಡ್ಬಿಟ್ಟು ಏನಿದೆ ನೋಡ್ಬಿಟ್ಟು ಎಲ್ಲ ಸ್ವಚ್ಛವಾಗಿರೋ ಸ್ಥಳದಲ್ಲಿ ಒಂದೊಂದು ಜಾಗದಲ್ಲಿ ಅಂತಂದ್ರೆ ಕೊಡಿ ಸರ್. ಮತ್ತೆ ಇನ್ನೊಂದು ಪ್ರಪೋಸಲ್ ಕಳಿಸ್ತೀನಿ. ಆಲ್ರೆಡಿ ನಾನು ಐಡೆಂಟಿಫೈ ಮಾಡಿದ್ದೀನಿ. ಈಗ ಬಸ್ ಸ್ಟ್ಯಾಂಡ್ ಹತ್ರ ಕಟ್ಟಿದ್ದಾರೆ, ಅದು ಮುನ್ಸಿಪಾಲಿಟಿ ಮಳಿಗೆಗಳ ಪಕ್ಕ ಇರುವಂತದ್ದು. ಅದನ್ನು ಏನೋ ಯುಜಿಡಿ ಲೈನ್ ಹೋಗ್ತಿರೋ ಆ ಲೈನ್ ಪ್ರಾಬ್ಲಮ್ ಇರೋದು. ಈ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಯುಜಿಡಿದು. ಅದಾದ್ಮೇಲೆ ಅದನ್ನ ರಿನೋವೇಷನ್ ಮಾಡ್ಬೇಕು. ಓಲ್ಡ್ ವರ್ಷನ್ ಅಲ್ಲಿ ಅದನ್ನ ಅಪ್ಗ್ರೇಡೇಷನ್ ಮಾಡಿ ಐಬಿ ಹತ್ರ ಚೆನ್ನಾಗಿದೆ, ಅದಕ್ಕೆ ನೀರಿನ ವ್ಯವಸ್ಥೆ ಡೈಲಿ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡ್ಕೊಡಿ. ತುಂಬಾ ಜನ ಸಮಯ ಅಲ್ಲ ಐಬಿ ಅಲ್ಲಿ ಅಲ್ಲೋದ್ರೆ ಅಲ್ಲಿ ಸುಮಾರು ಜನ ಆಗಿದ್ದಾರಲ್ಲ, ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀವು ರೆಡಿ ಮಾಡಿರಲ್ಲ. ನೀವು ಬಾಳೆಗೆ ತಲೆ ಹೊಡೆದ್ರೆ ಏನು ಪರಿಸ್ಥಿತಿ? ಇವ್ರ ಅಧ್ಯಕ್ಷ ಜವಾಬ್ದಾರಿ ಏನು? ಅಧಿಕಾರ ಅವ್ರು ತಗೊಂಡ್ಮೇಲೆ ಟೆಂಡರ್ ಪೈಪ್ ಇಲ್ಲ, ವೈರ್ ಇಲ್ಲ, ಬಿಲ್ ಮಾಡೋದು ಮಾಮೂಲಿ ಲೈಟ್ ಅಂತ ಬಿಲ್ ಮಾಡೋದು ಇಷ್ಟಿದ್ರೆ ಏನು ಬೆಳಗ್ಗೆ ಬರಲ್ಲ. ಏನಪ್ಪಾ ಇಲ್ಲಿ ಲೈಟ್ ಮೆಟೀರಿಯಲ್ಸ್ ಇಲ್ಲ, ಲೈಟ್ ಐತೆ, ನೀವು ಮೆಟೀರಿಯಲ್ ಕೊಟ್ರೆ ನಾವು ಸರ್ ಅದು ಮೆಟೀರಿಯಲ್ ನೀವು ತಂದು ಕೊಟ್ರೆ ನಾವು ಲೈಟ್ ಹಾಕ್ತೀವಿ ಅಂತಾರೆ. ಅದು ಬರೀ ಲೈಟ್ ಕಾಣಿಸಲ್ಲ, ಡ್ಯಾಮೇಜ್ ಆದ್ರೆ ಇಮಿಡಿಯೇಟ್ಲಿ ರೆಡಿ ಮಾಡಕ್ಕೆ ಇಲ್ಲಿ ಇಬ್ರು ಕಾಯಂ ಒಬ್ರು ಇರ್ಬೇಕಣ. ಅಲ್ಲಿ ಏನು ಎಮರ್ಜೆನ್ಸಿ ಏನಾದ್ರು ಈ ಸಭೆಯಲ್ಲಿ ಇಂಪಾರ್ಟೆಂಟ್ ಈಗ ಏನ್ ಕಾತದಿದೆ ಅದು ತುಂಬಾ ಒಳ್ಳೆ ಅಭಿಪ್ರಾಯ. ಎಲ್ಲರಿಗೂ ಸಹ ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟು ಮನವರಿಕೆ ಮಾಡಿ ಅವರ ಭಾವಚಿತ್ರ ಅವರ ತಗೊಂಡು ಮಾಲೀಕರ ಬಗ್ಗೆ ಒಂದು ಶಾಸಕರು ಒಂದು ಉತ್ತಮವಾದಂತ ಒಂದು ಸಲಹೆ ಕೊಟ್ಟರು. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಖುದ್ದು ಏನು ಸಭೆಯಲ್ಲಿ ನಿರ್ಣಯ ತಗೊಂಡಿದ್ರಿ ಅದು ಆಗ್ತದೆ. ನೀರಿನ ವಿಚಾರ ಬಂದಾಗ ಈಗ ಬೇಸಿಗೆ ಹತ್ರ ಬರ್ತಾ ಇದೆ, ಶಾಸಕರಿಗೂ ಗೊತ್ತಿದೆ. ಶಿಡ್ಲಘಟ್ಟ ಅಂತ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಂದು ಕಡೆ ನೀರಿನ ಅಭಾವ ಜಾಸ್ತಿ. ಅಧ್ಯಕ್ಷರಿಗೆ ಮತ್ತೆ ಶಾಸಕರಲ್ಲಿ ಒಂದು ವಿನಂತಿ ಏನಂದ್ರೆ, ಬೇಸಿಗೆ ಹತ್ರ ಬರ್ತಾ ಇರೋ ಕಾರಣಕ್ಕೆ ಪ್ರತಿ ವಾರ್ಡಲ್ಲೂ ಇಡೀ ನಗರದಲ್ಲಿ ಆ ಮೋಟರ್ಗಳು ಕೆಟ್ಟೋದ ತಕ್ಷಣನೇ ಇಮಿಡಿಯೇಟ್ ಆಗಿ ಅದನ್ನು ರೆಡಿ ಮಾಡಿ ನೀರು ಬಿಡೋದು ಮಾಡಿಸಿ. ಒಂದು ನಾನು 2 ತಿಂಗಳು 3 ತಿಂಗಳಾಯ್ತು ಒಂದು ಅರ್ಜಿ ಕೊಟ್ಟು. ಓಲ್ಡ್ ಹಾಸ್ಪಿಟಲ್ ರೋಡಲ್ಲಿ ಮೋಟರ್ ಕೆಟ್ಟೋಗಿದೆ, ಹಳೆ ಮೋಟರ್ ಹಾಕಿ ಹೊಸ ಮೋಟರ್ ಹಾಕಿ ಹಳೆ ಮೋಟರ್ ಹಾಕಿ ಮೋಟರ್ ಆಗ್ತಾನೆ ಇಲ್ಲ. ಯಾವ್ದೊಂದು ಹಳೇದೊಂದು ಹಾಕಿದ್ರು ನೀರು ಬರ್ತಾ ಇದೆ, ಅದು ಯಾವಾಗ ಕೆಟ್ಟಾಗುತ್ತೋ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ನಾನು ಆಯುಕ್ತರಲ್ಲಿ ವಿನಂತಿ ಮಾಡ್ಕೊಂಡೆ, ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಂಡೆ, ಒಂದು ಹೊಸ ಮೋಟರ್ ಹಾಕ್ಸ್ಬಿಡಿ, ಯಾಕಂದ್ರೆ ಇದು ಎಲ್ಲರಿಗೂ ನೀರಿನ ವ್ಯವಸ್ಥೆ ಬರುತ್ತೆ ಅಂತ. ಇನ್ನೂ ಬೇಸಿಗೆ ಆಗ್ತಾ ಇನ್ನೊಂದು 15 ದಿವಸ 20 ದಿವಸ ಅಂದ್ರೆ ಕುಡಿಯೋ ನೀರಿಗೆ ತುಂಬಾ ಇನ್ನೂ ಅಭಾವ ಆಗ್ತದೆ. ಆ ಕಾರಣಕ್ಕೆ ನೀರಿನ ವಿಚಾರದಲ್ಲಿ ಮೊದಲನೇ ಆದ್ಯತೆ ಕೊಡಿ, ಎಲ್ಲರಿಗೂ ನೀರು ಸಿಗ್ಲಿ. ಎರಡನೇ ವಿಚಾರದಲ್ಲಿ ಎಲ್ಲ ಲೈಟ್ ಬಗ್ಗೆ ಮಾತಾಡಿದ್ರಿ. ಅದ ಲೈಟ್ ಏನಂತಂದ್ರೆ, ಯಾಕಂದ್ರೆ ಅವರು ಪೆಟ್ರೋಲ್ ನಾವು ಕೊಡಿಸ್ಬೇಕು, ಲೈಟ್ ನೀವು ಕೊಡ್ತೀವಿ ಅನ್ನೋ ಭೇದ ಭಾವ ಬೇಡ. ತಾವು ಆಲ್ರೆಡಿ ಒಂದು ಮಾತು ಹೇಳಿದ್ರಿ, ಯಾವುದೇ ರೀತಿಯಂತ ಯಾವುದನ್ನು ನಿರ್ಲಕ್ಷ್ಯತೆ ವಹಿಸ್ತೀರಾ, ಒಂದು ಭೇದ ಭಾವ ಮಾಡ್ತೀರಾ, ಕೆಲಸ ಮಾಡಿ ಅಧಿಕಾರಿಗಳಿಗೆ. ಮೊದಲನೇದಾಗಿ ನಮ್ಮ ನಗರಸಭೆಯಲ್ಲಿ ಎಂಪ್ಲಾಯೀಸ್ ಕೊಡ್ತಾ ಇದೆ. ಸೊ ಅದಕ್ಕೆ ತಾವು ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ ಇನ್ನೂ ಬೇಕಾದಂತ ಏನ್ ಕೊಡ್ತಾ ಇದೆ ಎಂಪ್ಲಾಯೀಸ್ ಅದನ್ನ ಫುಲ್ಫಿಲ್ ಮಾಡಿದ್ರೆ ಅವರು ಕೆಲಸ ಮಾಡಕ್ಕಾಗ್ತದೆ. ಅಂದ್ರೆ ಒಬ್ಬರ ಕೆಲಸದಲ್ಲಿ 3 ಜನ ಕೆಲಸ ಮಾಡಕ್ಕಾಗಲ್ಲ. ಈಗ ಏನಾಗ್ತದೆ, ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ರು ಇರ್ತಾರೆ, ಅವರು 3 ಜನ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ಇನ್ನೂ ಸ್ವಲ್ಪ ಎಂಪ್ಲಾಯೀಸ್ ಕೊಡಿ, ಅವರು ಮಾಡ್ತಾರೆ. ಅಧಿಕಾರಿಗಳು ಸ್ವಲ್ಪ ನಿರ್ದೇಶನ ಕೊಡಿ. ಏನ್ ನಿರ್ದೇಶನ ಅಂತಂದ್ರೆ, ಯಾವುದೇ ರೀತಿಯಂತ ನಿರ್ಲಕ್ಷ್ಯತೆ ಬೇಡ. ಯಾವುದೇ ಒಂದು ಸದಸ್ಯರು ಬಂದು 2 ದಿವಸ ಕೂಡಲೇ ಕ್ರಮ ತೆಗೆದುಕೊಳ್ಳೋ ನಿರ್ದೇಶನ ಕೊಡಿ. ಈ ಒಂದು ವಿಚಾರ.
ಆಮೇಲೆ ಇನ್ನ ಉಳಿದಿದ್ದು ಅಯ್ಯವ್ಯಯದು ಪೂರ್ವಭಾವಿ ಸಭೆ ಇದೆ, ಇಲ್ಲೇನು ಮಾತಾಡಕ್ಕೆ ಇರೋದಿಲ್ಲ. ನೆಕ್ಸ್ಟ್ ಸಭೆಯಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟು ಫಂಡ್ಸ್ ಯಾವ್ದಕ್ಕೆ ಹೋಗಿದೆ ಅಂತ ಮಾಡಬಹುದು, ಅದೊಂದು. ಆಮೇಲೆ ನಗರೋತ್ಥಾನದ್ದು ಆಲ್ರೆಡಿ ಅದು ಬಿಲ್ಸ್ ಪಾಸ್ ಆಗಿಲ್ಲ ಅಂತ ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಅದೇನೋ ತಾವು ಒಂದ್ ಸ್ವಲ್ಪ ಡೆಪ್ಟಿ ಕಮಿಷನರ್ಗೆ ಅಥವಾ PD ಮೇಡಮ್ಗೆ ಅಥವಾ ಉಸ್ತುವಾರಿ ಸಚಿವರಿಗೆ ಮಾತಾಡ್ಬಿಟ್ಟು ಅವ್ರು ಬಿಲ್ಸ್ ಪಾಸ್ ಮಾಡಿದ್ರೆ ಎಲ್ಲಾ ವಾರ್ಡ್ಗೂ ಕೆಲಸ ಆಗ್ತದೆ. ಎಲ್ಲೋ 4-5 ವಾರ್ಡ್ ಮಾಡಿದ್ದಾರೆ ಅಷ್ಟೇ, ಅವರು ಉಳಿದಂತೆ ವಾರ್ಡ್ ಮಾಡಿಲ್ಲ. ಅದೇನು ಸಮಸ್ಯೆ ಅಂತ ಶಾಸಕರು ತಾವು ಮುಂದೆ ನಿಂತ್ಕೊಂಡು ಅವ್ರು ಮಾಡಿದ್ರೆ ಅದು ಒಂದು ಅನುಕೂಲ ಆಗುತ್ತೆ, ಎಲ್ಲಾ ವಾರ್ಡ್ಗಳಿಗೂ ಕೆಲಸ ಆದಂಗ ಆಗುತ್ತೆ. ಸೊ ಇದು ಹೇಳ್ತಾ ಆಮೇಲೆ ರಾಮ್ ಸಮುದ್ರದ ಏನಿದೆ ಅದನ್ನ ಯೋಜನೆ ಆಲ್ರೆಡಿ ಹೇಳಿದ್ದಾರೆ, ಎಷ್ಟು ಕೋಟಿ ಬಂದಿದೆ ಏನು ಅಂತ. ಅದೇನು ಕಾಪೀಸ್ ಏನು ಕೊಡ್ಲಿಲ್ಲ, ಅದು ಎಷ್ಟು ಕೋಟಿ ಏನು ಅಂತ. ಆ ಕಾರಣಕ್ಕೆ ಅದ್ರ ಬಗ್ಗೆ ತಾವೇ ಒಂದು ಅದ್ರ ಬಗ್ಗೆ ಗಮನ ಹರಿಸಿ ಏನು ಅದಾಗಬೇಕು ಅಂತ ಮಾಡಿದ್ರೆ ಆಗುತ್ತೆ. ಆಮೇಲೆ ನಗರಸಭೆಯಲ್ಲಿ ತಾವೊಂದು ಮಾತು ಹೇಳಿದ್ರಿ, ಅತ್ಯಂತ ಹಿಂದುಳಿದಂತ ನಗರಸಭೆ ಮತ್ತು ಸಾಲದಲ್ಲಿರುವಂತ ನಗರಸಭೆ ಅಂತಂತೆ ಇದೊಂದು ಶಿಡ್ಲಘಟ್ಟ ಅಂತ. ಆದ್ರೆ ನಮ್ಮ ಅಧಿಕಾರಿಗಳು ಒಂದು ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಈಗ ಟ್ಯಾಕ್ಸ್ ಹೆಚ್ಚಿಗೆ ಮಾಡಬೇಕು, ಆಸ್ತಿ ತೆರಿಗೆ ಹೆಚ್ಚಿಸಬೇಕು ಅಂತ ಒಂದು ಹೇಳ್ತಿದ್ದಾರೆ. ಆಸ್ತಿ ತೆರಿಗೆ ಹೆಚ್ಚಿಸಿ, ಆದ್ರೆ ಅದೇ ರೀತಿ ಕಲೆಕ್ಟ್ ಮಾಡಿ, ಯಾವುದೇ ಭೇದ ಭಾವ ಬೇಡ, ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಫಂಡ್ಸ್ ಅದೇ ಬರುತ್ತೆ. ಯಾವುದೇ ರೀತಿಯಂತ ಯಾರಿಗೂ ಸಹ ನೀವು ಕಾಂಪ್ರಮೈಸ್ ಆಗೋಕೆ ಹೋಗಬೇಡಿ. ಏನಂತ ನೀವು ಈ ತಿಂಗಳೆಲ್ಲ ಮುಂದಿನ ತಿಂಗಳು ಕೊಡ್ತೀವಿ ಅಂತ. ಏನ್ ಟ್ಯಾಕ್ಸ್ ಕೊಡಬೇಕು, ಸರ್ಕಾರಕ್ಕೆ ಏನ್ ಕೊಡಬೇಕು ಅದನ್ನ ತಗೊಳ್ಳಿ, ಏನ್ ಸೌಲಭ್ಯ ಕೊಡಬೇಕು ಅದು ಕೊಡಿ. ಇನ್ನು ಜನಸಾಮಾನ್ಯರು ಏನ್ ಹೇಳ್ತಾರೆ, ಶಾಸಕರು ಹೇಳಿದಂಗೆ ವಾರ್ಡ್ ಅಲ್ಲಿ ಹೋಗ್ಬಿಟ್ಟು ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ ಅಂತಂದ್ರೆ ಬೈತಾರೆ. ಯಾಕಂದ್ರೆ ನಾವು ಮೂಲಭೂತ ಸೌಕರ್ಯ ಕೊಡಕ್ ಆಗಲ್ಲ, ನಗರಸಭೆ ಅಧಿಕಾರಿಗಳು ಕೆಲಸ ಮಾಡಬೇಕು. ದಯವಿಟ್ಟು ಆ ಒಂದು ಏನ್ ನಿರ್ದೇಶನ ಬಗ್ಗೆ ತಾವು ಕೂಡಲೇ ಗಮನ ಹರಿಸಿ ಕೆಲಸ ಮಾಡಿದ್ರೆ ಫಂಡ್ಸು ಬರ್ತದೆ, ಮೂಲಭೂತ ಸೌಕರ್ಯ ಕೊಡಕ್ಕೂ ಬರ್ತದೆ, ನಗರಸಭೆ